ನಮಸ್ಕಾರ ಕನ್ನಡ ಪುಸ್ತಕ ಪ್ರೇಮಿಗಳಿಗೆ. ಇಂದು ನಾನು ಪರಿಚಯ ಮಾಡಿಕೊಡುತ್ತಿರುವ ಕೃತಿ ಗಾಚಾರ ಗೋಚಾರ ಎಂಬ ಕಾದಂಬರಿಯನ್ನ. ಈ ಕಾದಂಬರಿಯ ಕುರಿತು ಹೇಳುವುದಾದರೆ, ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿರುವ ಮಧ್ಯಮ ವರ್ಗದ ಕುಟುಂಬದ ಕಥೆಯಾಗಿದೆ. ಕುಟುಂಬವು ಆರಂಭದಲ್ಲಿ ಬಹಳಷ್ಟು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿರುತ್ತದೆ. ನಂತರದಲ್ಲಿ ಮನೆಯ ಯಜಮಾನನ ತಮ್ಮ ಹೊಸ ವ್ಯಾಪಾರವನ್ನ ಪ್ರಾರಂಭ ಮಾಡ್ತಾನೆ. ಅದಾದ ನಂತರ ಕುಟುಂಬಕ್ಕೆ ಅಪಾರವಾದಂತಹ ಹಣ ಮತ್ತು ಶ್ರೀಮಂತಿಕೆ ಬರುತ್ತದೆ. ಹಣ ಬಂದ ನಂತರ ಮನೆಯವರ ವರ್ತನೆಗಳು ಯಾವ ರೀತಿ ಇರುತ್ತವೆ, ನಂತರ ಕುಟುಂಬದಲ್ಲಿರ್ತಕ್ಕಂಥ ನೈತಿಕ ಮೌಲ್ಯಗಳು ಹೇಗೆ ಬದಲಾಗುತ್ತವೆ ಎಂಬುದು ಕಥೆಯ ಜೀವಾಳವಾಗಿದೆ. ಇಲ್ಲಿ ಕಥಾನಾಯಕ ಕಾಫಿ ಹೌಸ್ ನಲ್ಲಿ ಕುಳಿತು ತನ್ನ ಇಡೀ ಕಥೆಯನ್ನ ಹೇಳ್ತಾನೆ. ಕುಟುಂಬದ ಆರ್ಥಿಕ ಸ್ಥಿತಿಯನ್ನ ಬದಲಿಸಿದ ವ್ಯಕ್ತಿ ಮನೆಯಲ್ಲಿ ಯಾವ ರೀತಿ ಅಧಿಕಾರವನ್ನ ಚಲಾಯಿಸ್ತಾನೆ, ನಂತರ ಹಳೆಯ ಕಾಲದ ಮೌಲ್ಯಗಳು ಮತ್ತು ಹೊಸ ಶ್ರೀಮಂತಿಕೆ ನಡುವೆ ಯಾವ ರೀತಿ ಸಿಲುಕಿರ್ತಾರೆ ಕುಟುಂಬದ ಸದಸ್ಯರು. ಅದಾದ ನಂತರ ಕಥಾನಾಯಕನಿಗೆ ಮದುವೆ ಆಗತ್ತೆ. ಕಥಾನಾಯಕನ ಹೆಂಡತಿ ಈ ಕುಟುಂಬಗಳು ರಾಜಿ ಮಾಡಿಕೊಂಡಿರ್ತಕ್ಕಂಥ ವಿಷಯಗಳ ಬಗ್ಗೆ ತಗಾದೆಯನ್ನ ತೆಗೆದುತ್ತಾಳೆ. ಮಧ್ಯಮ ವರ್ಗದ ಕುಟುಂಬಕ್ಕೆ ಶ್ರೀಮಂತಿಕೆ ಬಂದ ನಂತರ ಯಾವ ರೀತಿ ಮೌಲ್ಯಗಳ ಕುಸಿತವೆ, ಕುಟುಂಬದ ಸದಸ್ಯರಲ್ಲಿ ಯಾವ ರೀತಿ ಭಿನ್ನಾಭಿಪ್ರಾಯ ಇರುತ್ತದೆ ಅನ್ನೋದರ ಕುರಿತು ಮತ್ತು ಆ ಕುಟುಂಬದ ನೈತಿಕ ಮೌಲ್ಯಗಳ ಕುರಿತು ಲೇಖಕರು ಬಹಳಷ್ಟು ಸುಂದರವಾಗಿ ಈ ಒಂದು ಕಿರು ಕಾದಂಬರಿಯಲ್ಲಿ ಬರೆದಿದ್ದಾರೆ. ತಾವು ಕೂಡ ಪುಸ್ತಕವನ್ನ ತಪ್ಪದೇ ಓದ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಕನ್ನಡ ಪುಸ್ತಕವನ್ನ ತಪ್ಪದೇ ಓದಿ. ಜೈ ಕರ್ನಾಟಕ, ಜೈ ಹಿಂದ್.